ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿನ್ನೆ ನಾವು ಕಲ್ಲೂರು ಮೂಕಾಂಬಿಕೆಯಲ್ಲಿ ನೈಟ್ ಹಾಲ್ಟ್ ಅಲ್ಲೇ ಮಾಡಿದ್ವಿ. ಸೊ ನಿನ್ನೆ ನೈಟ್ ಆದಾಗಿಂದ ನಾನು ಬ್ಲಾಗ್ ಮಾಡೋಕ್ಕಾಗಿಲ್ಲ, ಅರ್ಧನೇ ತೆಗೆದಿದ್ದೀನಿ ಗೈಸ್. ಅದು ಈ ಬ್ಲಾಗಲ್ಲಿ ಕ್ಯಾಪ್ಚರ್ ಆಗ್ತೀನಿ. ಮುರುಡೇಶ್ವರ ಮುಗಿಸ್ಕೊಂಡು ಇವಾಗ ಸೀದಾ ಕಲ್ಲೂರಿಗೆ ಬಂದಿದ್ದೀವಿ ಗೈಸ್. ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ. ಕಾರ್ ಪಾರ್ಕಿಂಗಲ್ಲಿ ಹಾಕಿದ್ದೀವಿ. ಇವಾಗ ಹೋಗೋಣ ಬನ್ನಿ ಗೈಸ್. ಗೈಸ್, ಇಲ್ಲೇ ಇದೆ ಟೆಂಪಲ್, ಒಳಗಡೆ ಹೋಗ್ಬೇಕು. ಸೊ ದೇವಸ್ಥಾನಕ್ಕೆ ಹೋಗೋಣ ಗೈಸ್. ಮಿನಿ ಕಾರ್ ಎಷ್ಟು ಚೆನ್ನಾಗಿದೆ. ಇಲ್ಲಿ ಆನೆ ಇರ್ತಿತ್ತು, ಬಟ್ ಇವಾಗ ನೈಟ್ ಆಗಿದ್ದಕ್ಕೆ ಅಲೌ ಇಲ್ಲ. ಸೊ ಪೂಜೆ ಇದೆ ಗೈಸ್, ಒಳಗಡೆ ಹೋಗೋಣ. ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ನಾವು. ಸೊ ಇವಾಗ ಎಲ್ಲಿಗೆ ಹೋಗ್ತಿದ್ದೀವಪ್ಪ ಅಂದರೆ ನಾವು ಸಿರ್ಸಿಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಸೊ ಗೈಸ್, ಇವಾಗ ಟೀ ಕುಡಿಯೋಕ್ಕೆ ನಿಲ್ಲಿಸ್ತೀವಿ. ಸೊ ಬನ್ನಿ ಗೈಸ್, ಟೀ ಕುಡ್ಕೊಂಡು ಬರೋಣ. ನಾವು ಇವಾಗ ಎಲ್ಲಿಗೆ ಬಂದಿದ್ದೀವಿ ಅಂದರೆ ಸಿರಿಸಿ ಮಾರಿಕಾಂಬಾಗೆ ಬಂದಿದ್ದೀವಿ. ಬನ್ನಿ ಗೈಸ್, ಟೆಂಪಲ್ ಹೇಗಿರುತ್ತೆ ಅಂತ ತೋರಿಸ್ತೀವಿ. ನಾವು ಇವಾಗ ಸಿರಿಸಿ ಮೂಕಾಂಬಿಕೆಯಿಂದ ಶಾಸ್ತ್ರಲಿಂಗ ಹತ್ರ ಬಂದಿದ್ದೀವಿ. ಸೊ ಬನ್ನಿ ಗೈಸ್, ಒಳಗಡೆ ಹೋಗಿ ದರ್ಶನ ತಗೊಳ್ಳೋಣ. ದರ್ಶನ ಮಾಡ್ಕೊಂಡು ಬಂದ್ವಿ. ಹಿಂಗೆ ಒಳಗಡೆ ಹೋಗೋದು. ಸೊ ಆಯಿತು ಗೈಸ್, ದರ್ಶನ ಒಳಗಡೆ ಹೇಗಿದೆ ಅಂತೇಳಿ ಕ್ಯಾಪ್ಷನ್ ಹಾಕ್ತೀನಿ ನೋಡಿ. ಸೊ ಫ್ರೆಂಡ್ಸ್, ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಸೊ ಈ ವ್ಲಾಗ್ ಬರೋಕ್ಕೆ ತುಂಬಾ ಲೇಟ್ ಆಗಿದೆ, ಬಿಕಾಸ್ ಆಫ್ ಎಕ್ಸಾಮ್ಸ್ ಇದ್ದಿದ್ದ ಕಡೆಯಿಂದ ಎಡಿಟಿಂಗ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗಿದೆ. ಸೊ ಈ ವ್ಲಾಗ್ ಇಷ್ಟ ಆಗಿದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಐ ಹೋಪ್ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತೇಳಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಂತ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಎಲ್ರಿಗೂ ಬಾಯ್.